ರಾಕಿಂಗ್ ಸ್ಟಾರ್ ಯಶ್ ಚಿತ್ರಕ್ಕೆ ಬೆಳಗ್ಗೆ ಶೋ ಶುರುವಾಗ್ತಿದ್ದು ಬೆಂಗಳೂರಿನಲ್ಲಿ ಬೆಳಗ್ಗೆ 6 ಗಂಟೆಯಿಂದಲೇ ಶೋಗಳು ಆರಂಭ ಆಗ್ತಾ ಇದೆ. ಸಿಂಗಲ್ ಸ್ಕ್ರೀನ್ಗಳ ಜೊತೆ ಮಾಲ್ಗಳಲ್ಲೂ ರಿಲೀಸ್ ಆಗಿದೆ. ಸಂತೋಷ್ ನರ್ತಕಿ ಮುಖ್ಯ ಚಿತ್ರಮಂದಿರಗಳಲ್ಲಿ ಪ್ರದರ್ಶನ ಆಗ್ತಾ ಇದ್ದು ಕಪಾಲಿ ಮಾಲ್ನ AMB ಸಿನಿಮಾಸ್ ಅಲ್ಲಿ 23 ಶೋ ರಿಲೀಸ್ ಆಗ್ತಾರೆ. ವೀರೇಶ್, ಪ್ರಸನ್ನ, ರಾಬನ್, ಅಂಜನ್, ನವರಂಗ್ ಹಾಗೆ ಕಾಮಾಖ್ಯ JP ನಗರದ ಸಿದ್ದೇಶ್ವರದಲ್ಲಿ 6 ಗಂಟೆಗೆ ಶೋಗಳು ಪ್ರಾರಂಭ ಆಗ್ತಾ ಇದ್ದು ಥಿಯೇಟರ್ಗಳ ಬಳಿ ಯಶ್ ಅಭಿಮಾನಿಗಳಿಂದ ಸೆಲೆಬ್ರೇಷನ್ ಮೋಡ್ನಲ್ಲಿದ್ದಾರೆ. ಇನ್ನು ದೀಪಾವಳಿ ಹಬ್ಬ ದೂರ ಇದೆ, ಅದಕ್ಕೆ ಮುಂಚೆಯೇ ಇಲ್ಲಿ ದೀಪಾವಳಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಎಲ್ಲರೂ ಕೂಡ ಪಟಾಕಿ ಸಿಡಿಸಿ ಅಭಿಮಾನಿಗಳು ಕುಣಿದು ಕುಪ್ಪಳಿಸುತ್ತಿದ್ದಾರೆ. ಸಂತೋಷ್ ಚಿತ್ರಮಂದಿರದಿಂದ ನಮ್ಮ ಪ್ರತಿನಿಧಿ ಮಾಲ್ತೇಶ್ ಜಗಿನ್ ಅಲ್ಲಿಂದ ಅಭಿಮಾನಿಗಳನ್ನ ಮಾತನಾಡಿಸಿದ್ದಾರೆ. ಯಾವ ರೀತಿ ಖುಷಿ ವ್ಯಕ್ತಪಡಿಸಿದ್ದಾರೆ ಅಂತ ನೋಡಿ. ಟಾಕ್ಸಿಕ್ ಸಿನಿಮಾಗೆ ಕೌಂಟೌನ್ ಶುರು ಆಗಿರ್ತಕ್ಕಂಥದ್ದು ಇವತ್ತು ಟಾಕ್ಸಿಕ್ ದರ್ಶನ ತೆರೆ ಮೇಲೆ ಆಗ್ತಾ ಇರ್ತಕ್ಕಂಥದ್ರ ಬೆನ್ನಲ್ಲೇ ಸಾಕಷ್ಟು ಯಶ್ ಅವರ ಅಭಿಮಾನಿಗಳು ಫಸ್ಟ್ ಡೇ ಫಸ್ಟ್ ಶೋ ಗಾಂಧಿನಗರದ ಪ್ರಮುಖ ಥಿಯೇಟರ್ಗಳಿಗೆ ಆಗಮಿಸಿದ್ದಾರೆ. ಮೇಡಮ್, ನಿಮಗೆ ಟಾಕ್ಸಿಕ್ ಸಿನಿಮಾ ಬಗ್ಗೆ ಇರುವಂತಹ ನಿರೀಕ್ಷೆಗಳೇನು? ಯಶ್ ಅವರು ಅಂದ್ರೆ ಎಷ್ಟು ಇಷ್ಟ? ಬೆಳಗ್ಗೆ ಫಸ್ಟ್ ಶೋಗೆ ಬಂದಿದ್ದಾರೆ, ಏನ್ ಹೇಳ್ತೀರಿ ಅಂತ? ನಮಗೆ 4 ವರ್ಷ ಮೇಲೆ ಆದ್ಮೇಲೆ ನಮ್ಮ ಬಾಸ್ ಫಿಲಮ್ ಬರ್ತಾ ಇದೆ. ಅದಕ್ಕೆ ನಮಗೆಲ್ಲ ತುಂಬಾ ಖುಷಿ ಇದೆ. ಮತ್ತೆ ನಮ್ಮ ಬಾಸ್ ಒಳ್ಳೆ ಫಿಲಮ್ ಮಾಡಿದ್ದಾರೆ. ಸೊ ಎಲ್ಲರೂ ನೋಡ್ಬೇಕು, ಒಳ್ಳೆ ಸಕ್ಸಸ್ ಆಗ್ಲಿ ಅಂತ ನಾವು ವಿಶ್ ಮಾಡ್ತೀವಿ. ಮೇಡಮ್, ನೀವು ಅಂದ್ರೆ ಈಗ 4 ವರ್ಷ ಆಗಿತ್ತು ಸಿನಿಮಾ ಬಂದ ತೆರೆ ಮೇಲೆ, ಸೊ ಹೇಗೆ ಅನಿಸ್ತಾ ಇದೆ ಅಂತ? ತುಂಬಾನೇ ಖುಷಿಯಾಗಿದೆ, ಎಕ್ಸೈಟ್ಮೆಂಟ್ ಅಲ್ಲಿ ಇದೀವಿ. ಯಾವಾಗ ಅವ್ರನ್ನ ದೊಡ್ಡ ಪರದೆ ಮೇಲೆ ನೋಡ್ತೀವಿ ಅಂತ ತುಂಬಾ ಆಸೆಯಿಂದ ಇದೀವಿ, ಕಾಯ್ತಾ ಇದೀವಿ. ಇನ್ನೇ ಟೈಮ್ ಮೂಮೆಂಟ್ ಬಂದೇ ಬಿಡ್ತು. ಮೇಡಮ್, ಫಸ್ಟ್ ಡೇ ಫಸ್ಟ್ ಶೋ ನೋಡಕ್ ಬಂದಿದ್ದೀರಾ ಅಂದ್ರೆ ಟಾಕ್ಸಿಕ್ ಒಂದು ಬೇರೆ ರೀತಿಯ ಕ್ರೇಜ್ ನ ಕ್ರಿಯೇಟ್ ಮಾಡಿರುವಂತ ಸಿನಿಮಾ. ಸೊ ನಿಮಗೆ ಅಂದ್ರೆ ಈ ಸಿನಿಮಾದ ಟೀಸರ್ ಟ್ರೈಲರ್ ಎಲ್ಲ ರಿಲೀಸ್ ಆದಾಗ ಹೇಗೆ ಅನಿಸ್ತೈತೆ? ಕುತೂಹಲ ಏನ್ ನಿರೀಕ್ಷೆಗಳಿದೆ ಅಂತ? ಟಾಕ್ಸಿಕ್ ಗ್ಲೋಬಲ್ ಲೆವೆಲ್ ಅಲ್ಲಿ ಸಿನಿಮಾ ಮಾಡಿದ್ದಾರೆ. ಸೊ ದೊಡ್ಡ ಪರದೆ ಮೇಲೆ ಚೆನ್ನಾಗಿ ನೋಡ್ಬೇಕಂತ ಆಸೆ ಇತ್ತು. ನಮ್ಮ ಬಾಸ್ ಮಾಡಿದ್ದಾರೆ ಅಂದ್ರೆ ಒಳ್ಳೆ ಸ್ಟೋರಿನೇ ಮಾಡಿರ್ತಾರೆ, ಒಳ್ಳೆ ಪಿಕ್ಚರೈಸೇಷನ್ ಮಾಡಿರ್ತಾರೆ. ಫೈನಲಿ ಇವತ್ತು ಟಾಕ್ಸಿಕ್ ದರ್ಶನ ಆಗ್ತಾ ಇದೆ. ಹಿಂದೆನೆ ಬರ್ಬೇಕಾಗಿತ್ತು, ಪೋಸ್ಟ್ಪೋನ್ ಆಗ್ತಾನೆ ಇತ್ತು. ಬಟ್ ಏನ್ ಹೇಳ್ತೀರಿ ಅಂತ? ಅವರು ಮಿಸ್ಟರ್ ಪರ್ಫೆಕ್ಷನಿಸ್ಟ್ ಅಲ್ವಾ, ಇಷ್ಟೇ ಆಗ್ಲಿ ಕೊಟ್ರೆ ಜನಕ್ಕೆ ಕಂಪ್ಲೀಟ್ ಆಗಿ ಕೊಡ್ಬೇಕು ಅಂತ ಎಲ್ಲ ಕಂಪ್ಲೀಟ್ ಆಗಿ ಹೇಳಿದ್ರಲ್ಲ, ಅರಮನೆ ಕಟ್ಟಕ್ಕೆ ಟೈಮ್ ಹಿಡಿಯುತ್ತೆ ಅಂತ. ಸೊ ಇವಾಗ ಕಟ್ಟಿದ್ದಾರೆ, ನಾವು ಒಳಗೆ ಎಂಟ್ರಿ ಕೊಡ್ಬೇಕು ಅಷ್ಟೇ. ಯಾವಾಗಿಂದ ಯಶ್ ಅವರ ಅಭಿಮಾನಿ ಮೇಡಮ್? ಯಾವಾಗಿಂದ ಯಶ್ ಅವರ ಅಭಿಮಾನಿ ನೀವು? ಆಲ್ಮೋಸ್ಟ್ 8-10 ವರ್ಷದಿಂದ ನಾವು ಅವರ ಅಭಿಮಾನಿ. ಇದಿಷ್ಟು ರಾಕಿಂಗ್ ಸ್ಟಾರ್ ಯಶ್ ಅವರ ಅಪ್ಪಟ ಅಭಿಮಾನಿಗಳ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾದೇವ್ ಜೊತೆ ಮಾಲ್ತೇಶ್ ಜಗಿನ್, TV9 ಬೆಂಗಳೂರು. ಟಾಕ್ಸಿಕ್ ಸಿನಿಮಾದ ಅವಧಿ 3 ಗಂಟೆ 14 ನಿಮಿಷ. 3 ಶೇಡ್ಗಳಲ್ಲಿ ರಾಕಿಂಗ್ ಸ್ಟಾರ್ ಯಶ್ ದರ್ಶನ ನೀಡ್ತಾ ಇದ್ದು ರಾಯ, ರೂಮೆ, ಚಿಟಿಟ್ ಅವತಾರಗಳಲ್ಲಿ ಯಶ್ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಇಂಗ್ಲಿಷ್ನಲ್ಲೂ ಮೇಕಿಂಗ್ ಮಾಡಿರುವಂತಹ ಮೊದಲ ಕನ್ನಡ ಸಿನಿಮಾ ಇದಾಗಿರುವುದರಿಂದಾಗಿ ಸಾಕಷ್ಟು ಕುತೂಹಲಗಳು ಕೂಡ ಈಗಾಗಲೇ ಮನೆ ಮಾಡಿದೆ. ರಾಯನ ಕಣ್ತುಂಬಿಕೊಳ್ಳೋದಕ್ಕೆ ಅಭಿಮಾನಿಗಳಿಗಾಗಲೇ ಕಾತರದಿಂದ ಕಾಯ್ತಾ ಇದ್ದು 3 ಶೇಡ್ಗಳಲ್ಲಿ ಯಶ್ ಕಾಣಿಸ್ಕೊಳ್ತಾ ಇದ್ದಾರೆ. 3 ಗಂಟೆ 14 ನಿಮಿಷದ ಸಿನಿಮಾ ಇದಾಗಿದೆ. ಈಗಾಗಲೇ ವಿಶ್ವದಾದ್ಯಂತ ತೆರೆ ಕಂಡಿದ್ದು ಅಬ್ಬರಿಸ್ತಾ ಇದೆ ಸ್ಕ್ರೀನ್ನಲ್ಲಿ. ಸಂತೋಷ್ ಚಿತ್ರಮಂದಿರದಿಂದ ನಮ್ಮ ಪ್ರತಿನಿಧಿ ಮಾಲ್ತೇಶ್ ಜಗಿನ್ ನೇರ ಸಂಪರ್ಕದಲ್ಲಿದ್ದಾರೆ. ಜಗಿನ್, ನಾವು ನೋಡ್ತಾ ಇದ್ವಿ ಟಾಕ್ಸಿಕ್ ಸಿನಿಮಾ ರಿಲೀಸ್ ಯಾವಾಗ, ಟೀಸರ್ ಯಾವಾಗ ರಿಲೀಸ್ ಆಯಿತು ಅಲ್ಲಿಂದಲೂ ಕೂಡ ಕುತೂಹಲ ಹೆಚ್ಚಾಗಿದೆ. ಯಾವಾಗ ತಮ್ಮ ನೆಚ್ಚಿನ ನಟನನ್ನ ತೆರೆ ಮೇಲೆ ಕಾಣ್ತೀವೋ ಅಂತ ಜನರು ಕಾತರದಿಂದ ಕಾಯ್ತಾ ಇದ್ರು. ಆ ಕ್ಷಣ ಬಂದೇ ಬಿಟ್ಟಿದೆ. ಹೇಗೆ ಕಂಡು ಬರ್ತಾ ಇದೆ ಅಲ್ಲಿನ ದೃಶ್ಯಗಳು? ಶಕುಂತಲಾ, ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಟಾಕ್ಸಿಕ್ ಸಿನಿಮಾ ಏನಿದೆಯೋ ಅದು ಒಂದು ದೊಡ್ಡ ಮಟ್ಟದ ಕ್ರೇಜ್ ಅನ್ನು ಕ್ರಿಯೇಟ್ ಮಾಡಿದಂಥದ್ದು. ವಿಶ್ವದಾದ್ಯಂತ ಇವತ್ತು ಬೆಳಗ್ಗೆಯಿಂದ ಕೂಡ ಟಾಕ್ಸಿಕ್ ದರ್ಶನ ಆಗ್ತಾ ಇರ್ತಕ್ಕಂಥದ್ದು. ಭಾರತೀಯ ಚಿತ್ರರಂಗದಲ್ಲಿ ಒಂದು ಹೊಸ ದಾಖಲೆಯನ್ನು ಬರೆಯುವಂಥ ನಿರೀಕ್ಷೆಗಳನ್ನು ಹುಟ್ಟಿಸಿರುವಂಥ ಸಿನಿಮಾ. ಸೊ ಹೀಗಾಗಿ ಅಭಿಮಾನಿಗಳು ಅಂದರೆ 4 ವರ್ಷಗಳ ನಂತರ ಯಶ್ ಅವ್ರನ್ನ ತೆರೆ ಮೇಲೆ ನೋಡಲಿಕ್ಕೆ ಕಾತುರದಿಂದ ಕಾಯ್ತಾ ಇದ್ರು. ಇವತ್ತು ಬೆಳಗ್ಗೆ ಗಾಂಧಿನಗರದ KG ರಸ್ತೆಯಲ್ಲಿರ್ತಕ್ಕಂಥ ಪ್ರಮುಖ ಚಿತ್ರಮಂದಿರಗಳಲ್ಲಿ ಸಂತೋಷ್ ನರ್ತಕಿ, ತ್ರಿವೇಣಿ, ಅನುಪಮ ಸೇರಿದಂತೆ ಮತ್ತು AMB ಮಾಲ್ನಲ್ಲಿ ಒಟ್ಟಾರೆಗೆ 4 ಚಿತ್ರಮಂದಿರಗಳಲ್ಲಿ ಟಾಕ್ಸಿಕ್ ಗಾಂಧಿನಗರದ ವ್ಯಾಪ್ತಿಯಲ್ಲಿ ಮಾತ್ರ
ರಿಲೀಸ್ ಆಗಿರ್ತಕ್ಕಂಥದ್ದು. ಸೊ ಹೀಗಾಗಿ ವಿಶ್ವದಾದ್ಯಂತ 10,000ಕ್ಕೂ ಹೆಚ್ಚು ಸ್ಕ್ರೀನ್ಗಳಲ್ಲಿ ಟಾಕ್ಸಿಕ್ ದರ್ಶನ ಆಗ್ತಾ ಇರ್ತಕ್ಕಂಥದ್ದಾದ್ರೆ ವಿದೇಶದಲ್ಲೂ ಕೂಡ ಇವತ್ತು ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗ್ತಾ ಇರ್ತದ್ದು. ಸಹಜವಾಗಿ ಅಭಿಮಾನಿಗಳಿಗೆ ಒಂದು ದೊಡ್ಡ ನಿರೀಕ್ಷೆ ಇದೆ. ಸೊ ಒಬ್ರು ಅಭಿಮಾನಿ ಇದ್ದಾರೆ, ಯಶ್ ಅವರ ಟಾಕ್ಸಿಕ್ ಸಿನಿಮಾಗೆ ನಿರೀಕ್ಷೆ ಏನಿತ್ತು, ಈಗಾಗಲೇ ಸ್ಕ್ರೀನ್ ಮೇಲೆ ಅಬ್ಬರ ಶುರುವಾಗಿದೆ, ಏನು ಹೇಳ್ತೀರಿ ಅಂತ? ತುಂಬ ಖುಷಿಯಾಗಿದೆ. ಆಮೇಲೆ ನಿಜ ಹೇಳಬೇಕು ಅಂದರೆ ಒಬ್ಬ ಬಸ್ ಡ್ರೈವರ್ ಮಗ ಗಾಂಧಿನಗರಲ್ಲಿ ಜಸ್ಟ್ ಕಟೌಡ್ರ್ ನಿಲ್ಲಿಸ್ತೀನಿ ಅಂತ ಬಂದವರು ಇವತ್ತು ವರ್ಲ್ಡ್ಗೆ ಕಟೌಡ್ರ್ ನಿಲ್ಲಿಸಿದ್ದಾರೆ. ಇದು ಎಷ್ಟು ಸರ್ದಾಗಲಿ ಆಮೇಲೆ ಬಸ್ ಡ್ರೈವರ್ ಮಗನ ಗೆಲುವಲ್ಲ, ಇದು ಕನ್ನಡಿಗರ ಗೆಲುವು, ಕನ್ನಡ ಇಂಡಸ್ಟ್ರಿ ಗೆಲುವು ಇದು. ಯಾಕೆಂದರೆ ನೋಡಿ, ನಮ್ಮ ಕನ್ನಡ ಸಿನಿಮಾನ ಎಷ್ಟೋ ಜನ ಕೀಳಾಗಿ ನೋಡಿದ್ದಾರೆ ಬೇರೆ ಪರಭಾಷೆ ಸಿನಿಮಾದವರು. ಅಂಥವ್ರಿಗೆ ಕನ್ನಡ ಸಿನಿಮಾ ಅಂತೇಳಿ ಉತ್ತರ ಕೊಟ್ಟಿದ್ದಾರೆ ಈ ಸಿನಿಮಾ ಮುಖಾಂತರ. ಆಮೇಲೆ ಸುಮಾರು ಥರ ಮಾತಾಡ್ತಾರೆ. ಬಟ್ ನಮ್ಮ ಕನ್ನಡ ಸಿನಿಮಾ ಒಳ್ಳೇದಾಗಲಿ. ನಾವು ಡಿ ಬಾಸ್ ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ, ಇವ್ರು ಕಿಚ್ಚ ಸುದೀಪ್ ಸರ್ ಅಭಿಮಾನಿ. ಬಟ್ ಇಲ್ಲಿ ಯಾವುದು ಫ್ಯಾನ್ ವಾರ್ ಇಲ್ಲ. ಬಟ್ ಖುಷಿಯಿಂದ ಎಲ್ಲ ಇದೊಂದು ಕನ್ನಡ ಸಿನಿಮಾ, ಕನ್ನಡದವ್ರು ಅಂತ ಬಂದು ಸಿನಿಮಾ ನೋಡ್ತಾ ಇರೋದು ನಾವು. ಖುಷಿ ಇದೆ ಸರ್, ತುಂಬ ಖುಷಿ ಇದೆ. ಆ್ಯಕ್ಚುಲಿ 5 ಗಂಟೆಗೆ ಎದ್ದು ಬರ್ತಾರೆ ನಾವು ನಮ್ಮ ಬಾಸ್ ಬಿಟ್ಟರೆ ನೆಕ್ಸ್ಟ್ ಈ ಮೂವಿಗೆ. ಸೊ ಏನಂದರೆ ಈ ಒಂದು ಸಿನಿಮಾನ ಬೇರೆ ಲೆವೆಲ್ಗೆ ತೊಗೊಂಡೋಗ್ತೀನಿ ಅಂದರು. ವಾಚ್ ಔಟ್ ಗಾಯ್ಸ್, ನಮ್ಮ ಇಂಡಸ್ಟ್ರಿನೆಲ್ಲ ತಿರುಗಿ ನೋಡಬೇಕಂದ್ರು. ಸೊ ಅವ್ರು ಹೇಳಿದ್ದು ಮಾಡಿದ್ದಾರೆ. ಸೊ ಇನ್ನೇನಿದ್ರು ಮೂವಿ ನೋಡಬೇಕು, ಅವರು ಡಬಲ್ ಆ್ಯಕ್ಟಿಂಗ್ ನೋಡಬೇಕು ಅಪ್ಪ ಮಗಂದು. ಮತ್ತು ಇನ್ನೊಂದೇನೋ ಟ್ರೆಂಡ್ ಸೆಟ್ ಮಾಡಿದ್ರು ಸರ್, ಬಿಯರ್ಡಲ್ಲಿ ಹೇರಲ್ಲಿ KGF ಅಲ್ಲಿ ಸೆಟ್ ಮಾಡಿದ್ರು. ಇವಾಗ ಅವ್ರ ರೆಕಾರ್ಡ್ನ ಅವರೇ ಬ್ರೇಕ್ ಮಾಡಿದ್ದಾರೆ. ವಿತೌಟ್ ಬಿಯರ್ಡು ಶಾರ್ಟ್ ಹೇರು ಸಾಯಿಕು ಸರ್. ಆಲ್ ದ ಬೆಸ್ಟ್. ಇದಿಷ್ಟು ಅಪ್ಪಟ ಅಭಿಮಾನಿಗಳ ಮಾತಾಗಿರ್ತಕ್ಕಂಥದ್ದು. ಅಂದರೆ ಸಹಜವಾಗಿ ಕನ್ನಡ ಸಿನಿಮಾ ಅನ್ನೋದು ಬೇರೆ ಲೆವೆಲ್ಗೆ ತಗೊಂಡು ಹೋಗ್ತಕ್ಕಂತಹ ಕೀರ್ತಿ ಇದ್ರೆ ಅದು ಯಶ್ ಅವ್ರಿಗೆ ಸಲ್ಲುತ್ತೆ. ಸೊ ಹೀಗಾಗಿ ಏನಂತಂದ್ರೆ ಕಾಯ್ತಾ ಇದ್ವಿ. ಬಟ್ ಇವತ್ತು ಯಶ್ ಅವರ ದರ್ಶನ ಆಗ್ತಾ ಇದೆ. ಯಶ್ ಅವ್ರ ಜೊತೆಗೆ ಅಂದರೆ ಪರಭಾಷಾ ಹೀರೋಯಿನ್ಗಳು ಕೂಡ ಆಕ್ಟ್ ಮಾಡಿರ್ತಕ್ಕಂಥ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ ಅನ್ನೋಂಥದ್ದು. ಸೊ ಬೆಳಗ್ಗೆನೇ ಅಂದರೆ ಥಿಯೇಟರ್ನ ಅಂಗಳದಲ್ಲಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು, ತಮಟೆ ಸೌಂಡ್ನ ಮಾಡಿ ಸಂಭ್ರಮಿಸಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಇವತ್ತು ಯಾವ ರೀತಿ ಟಾಕ್ಸಿಕ್ ಸಿನಿಮಾಗೆ ಪ್ರತಿಕ್ರಿಯೆ ಸಿಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಶಕುಂತಲಾ.